ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಏನು ಇವತ್ತು ನಮ್ಮ ಹಿರಿಯ ಹೋರಾಟಗಾರರಾದಂಥ ಶೋಷಿತರ ಧ್ವನಿಯಾಗಿದ್ದಂಥ 30 ವರ್ಷಗಳ ಇತಿಹಾಸದಿಂದ ಇರತಕ್ಕಂಥವರು, ಅವರು ಬಡವರ ಪರ, ದಲಿತರ ಪರ, ಶೋಷಿತರ ಪರವಾಗಿ ನ್ಯಾಯ ಒದಗಿಸ್ತಾ ಬಂದಿರತಕ್ಕಂಥವ್ರು. ಅಂಥವರ ಒಂದು ಹುಟ್ಟುಹಬ್ಬದ ದಿನ ಇವತ್ತು. ಜಂಬೂದ್ವೀಪದ ಇತಿಹಾಸ ಮತ್ತು ಬಾಬಾ ಸಾಹೇಬರ ಚಿಂತನೆಗಳ ಬಗ್ಗೆ ಇವತ್ತು ಒಂದು ವಿಚಾರಣಾ ಸಂಕಿರಣವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ವಿಚಾರಣಾ ಸಂಕಿರಣದಲ್ಲಿ ಸಾಕಷ್ಟು ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಬಂದಿದ್ರು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ನಮ್ಮ ದಲಿತ ಪರ ಚಿಂತನೆಗಳು ಯಾವತ್ತು ಬಾಬಾ ಸಾಹೇಬರ ಚಿಂತನೆಗಳನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಮ್ಮ ಮೂಲ ಇತಿಹಾಸವಾದಂಥ ಜಂಬೂದ್ವೀಪದ ಇತಿಹಾಸದ ಬಗ್ಗೆ ನಾವು ಸಾಕಷ್ಟು ತಿಳುವಳಿಕೆಯನ್ನು ಕೊಡಬೇಕಾಗಿತ್ತು. ಹಾಗಾಗಿ ಈ ಜಂಬೂದ್ವೀಪ ಮತ್ತು ಅಂಬೇಡ್ಕರ್ ಚಿಂತನೆ ಒಳಗೊಂಡಂತೆ ನಮ್ಮ ಪ್ರೊಫೆಸರ್ ಕರಿಗೋಳೇಶ್ವರ ಸರ್ ಅವರು ಭಾಳಷ್ಟು ವಿಚಾರವನ್ನು ಮಂಡಿಸಿದರು. ಹಾಗಾಗಿ ಇನ್ನೂ ಈ ಒಂದು ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ, ಸಾಕಷ್ಟು ವಿಚಾರ ಸಂಕಿರಣಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ. ಜೈ ಭೀಮ್, ಜೈ ಭಾರತ್. ಸರ್, ನಿಮ್ಮ ಫುಲ್ ನೇಮ್ ಹೇಳಿ ಸರ್. ಮುನಿರಾಜು TM, ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕ. ಇದರಲ್ಲಿ ನಾವು ಪಾಲನೆ ಮಾಡ್ತೀವಂತ ಈ ಜನಕ್ಕೆ ಒಂದು ವಿಷಯ ತಿಳಿಸೋದು. ಮತ್ತು ನಾಗಣ್ಣವ್ರದ್ದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಎಲ್ಲ ಸಂಘಟನೆಗಳಿಗೆ ಒಕ್ಕಟ್ಟಿದ್ದು ಒಂದು ಒಳ್ಳೆ ಮಾರ್ಗದಲ್ಲಿ ನಾವು ನೋಡ್ತಾ ಇರಬೇಕು, ಮೋಟಿವೇಶನ್ ಇರಬೇಕು, ವೈಜ್ಞಾನಿಕ ಧರ್ಮದಲ್ಲಿ ನಾವು ಪಾಲನೆ ಮಾಡಬೇಕು. ಅದಕ್ಕೆ ಇದು ವಿಷಯ ಸರ್. ಯುವ ಜನತೆಗೆ ಅಂಬೇಡ್ಕರ್ ಬಗ್ಗೆ ಏನು ಹೇಳ್ತೀರಾ ಸರ್? ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೊಟ್ಟಿದ್ದಾರೆ, ಒಂದು ಫ್ರೀಡಮ್ ಕೊಟ್ಟಿದ್ದಾರೆ. ಅದು ಫ್ರೀಡಮಿಗೆ ನಾವು ಚೆನ್ನಾಗಿ ತಿಳ್ಕೊಬೇಕು, ಅದ್ರದ್ದು ಏನು ಅರ್ಥ ಇದೆ, ನಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಅಂತ ಆ ಮನಸ್ಥಿತಿ, ಅದು ಒಂದು ಎಬಿಲಿಟೀಸ್ ಡೆವಲಪ್ ಮಾಡಬೇಕು. ಸರ್, ಫುಲ್ ನೇಮು ಪ್ಲೀಸ್. ಬಂತೆ ಅನಿರುದ್ಧ, ಬೆಂಗಳೂರು ಕಡೆ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏನು ಕಾನಿಷ್ಕ ಹೋಟೆಲಲ್ಲಿ ಜಂಬೂದ್ವೀಪದ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಮುಖ್ಯ ಅಧ್ಯಕ್ಷ ಅತಿಥಿಯಾಗಿ ಬಂತೇಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದರು. ಅದೇ ರೀತಿಯಿಂದ ಪ್ರೊಫೆಸರ್ ಕರಿಗೋಳೇಶ್ವರ ಅವರು ಕೂಡ ಈ ಒಂದು ವಿಸ್ತಾರವಾಗಿ ಒಂದು ಜಂಬೂದ್ವೀಪದ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ಅವರು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು. ಅದರ ಜೊತೆಗೆ ನಮ್ಮ ರಾಜ್ಯ ಸಂಚಾಲಕರಾದಂಥ ನಾಗಣ್ಣ ಕಲ್ದೇನೋಡಿಯವರು ಸುಮಾರು 30-35 ವರ್ಷಗಳ ಕಾಲದಿಂದ ದೀರ್ಘಾವಧಿಯಲ್ಲಿ ಅವರು ನಿರಂತರವಾಗಿ ದಲಿತ ಚಳವಳಿಯಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ಈ ಒಂದು ಅನ್ಯಾಯಕ್ಕೆ ಒಳಗಾದಂಥ ಕುಟುಂಬಗಳಿಗೆ, ಅನ್ಯಾಯಕ್ಕೆ ಒಳಗಾದಂಥ ಎಲ್ಲ ಸಮಾಜದ ಪ್ರಮುಖರಿಗೆ ಅವರು ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು 55ನೇ ಹುಟ್ಟುಹಬ್ಬದ ದಿನಾಂಕದ ಅಂಗವಾಗಿ ಇವತ್ತು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸುಮಾರು ರಾಜ್ಯ ನಾಯಕರು ತಮ್ಮ ಹುಟ್ಟುಹಬ್ಬದಿಂದ ಕೇವಲ ಕೇಕ್ ಕಟ್ ಮಾಡೋದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಅಥವಾ ಪಾರ್ಟಿ ಮಾಡೋದನ್ನ ಯಾವುದೋ ಕಾರ್ಯಕ್ರಮಗಳು ಮಾಡಿ ಅವರು ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಬಾಬಾ ಸಾಹೇಬರ ಚಳವಳಿಯನ್ನು ಒಂದು ಮೂಮೆಂಟನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ದಾರಿಯಲ್ಲಿ ಒಂದು ಪ್ರೊಫೆಸರ್ಗಳು ಕರೆಸಿ ಒಂದು ವಿಚಾರ ಸಂಕಿರಣ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಕೆಲಸ. ಯಾಕಂದರೆ ಈ ಒಂದು ವಿಚಾರ ಸುಮಾರು ಎಲ್ಲ ಯುವಕರಿಗೆ, ಎಲ್ಲ ರಾಜ್ಯದ ನಾಯಕರಿಗೆ ಬಂದರೆ ಈ ದೇಶದಲ್ಲಿ ಬದಲಾವಣೆ ಮಾಡಲು 100% ನಮ್ಮ ಕೈಯಲ್ಲಿ ಸಾಧ್ಯ. ಇಲ್ಲಾಂದರೆ ಕೇವಲ ನಾವು ಯಾವುದೋ ಡಾಂಬರೀಕರಣ ಮಾಡಿಕೊಂಡು ಬ್ಯಾನರ್ ಹಾಕ್ಕೊಂಡು ಯಾವುದೋ ಒಂದು ಪೋಸ್ಟರ್ ಹಾಕ್ಕೊಂಡು ಕುಣಿದು ಕುಪ್ಪಳಿಸಿ ಒಂದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವಾಗಿನ ಕಾಲದಲ್ಲಿ ಇನ್ನು ಬಾಬಾ ಸಾಹೇಬರ ಚಳವಳಿಯ ಮೂಮೆಂಟನ್ನು ಏನು ಜ್ಞಾನದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ, ಚಳವಳಿಯ ಬಗ್ಗೆ ಏನು ಒಂದು ಹೋರಾಟ ಮಾಡಿದ್ರು ಯಾವ ರೀತಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಸಂಕಿರಣ ಇವತ್ತೇನು ಅಚ್ಚುಕಟ್ಟಾಗಿ ನಡೆದಿದೆ. ಈ ಅಚ್ಚುಕಟ್ಟಾಗಿ ನಡೆದ ಮುಖ್ಯ ಕಾರಣ
ಅಂದರೆ ಅದು ನಮ್ಮ ಕೇಂದ್ರ ಬಿಂದು ನಾಗಣ್ಣ ಕಲ್ದಿನಳ್ಳಿ ಸರ್ ಆಗಿದ್ದಾರೆ. ಅದಕ್ಕಾಗಿ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ವಿಚಾರ ಸಂಕಿರಣ ಮಾಡಿದ್ದೀವಿ. ಆ ವಿಚಾರಣೆ ಸಂಕಿರಣ ಸುಮಾರು ಒಂದು 7-8 ಜಿಲ್ಲೆ 10 ಜಿಲ್ಲೆಯಿಂದ ನಮ್ಮ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 10 ಜಿಲ್ಲೆಯಲ್ಲಿ ಕೂಡ ನಮ್ಮ ಒಂದು ಸಂದೇಶ ಕೊಟ್ಟಿದ್ದೀವಿ. ಜಂಬೂದ್ವೀಪದ ಬಗ್ಗೆ ಇತಿಹಾಸ, ಭಾರತ ಪ್ರಾಚೀನ ಇತಿಹಾಸದಲ್ಲಿ ನಮ್ಮ ಒಂದು ವ್ಯವಸ್ಥೆ ಏನಿತ್ತು, ಒಂದು ಮಾನವ ಕುಲದಲ್ಲಿ ಈ ಒಂದು ಮನೋ ವ್ಯವಸ್ಥೆಯಲ್ಲಿ ಹೇಗಿದ್ವಿ ನಾವು, ಅದಾದ ನಂತರ ಅಶೋಕ ಸಾಮ್ರಾಜ್ಯದ ಕಾಲದಲ್ಲಿ ಹೇಗೆ ಬಂದ್ವಿ, ಅದಾದ ನಂತರ ಬಾಬಾ ಸಾಹೇಬ್ರ ಕಾಲದಲ್ಲಿ ನಾವು ಹೇಗಿದ್ವಿ ಅಂತೇಳಿ ಸವಿಸ್ತಾರವಾಗಿ ನಮ್ಮ ಪ್ರೊಫೆಸರ್ ಕರಿಗೋಳೇಶ್ವರ ಅವರು ವಿಸ್ತಾರವಾಗಿ ನಮ್ಗೆ ತಿಳಿಸಿದ್ದಾರೆ. ಆ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ನಾವು ಇವಾಗ ಇಲ್ಲಿಂದ ಮುಡಿಸಿದ್ದೀವಿ. ಇದಕ್ಕಾಗಿ ಮುಂಬರುವ ದಿನಗಳಲ್ಲಿ ಏನು ಅನಿಷ್ಟ ಪದ್ಧತಿ, ಜಾತಿ ವ್ಯವಸ್ಥೆ ಮತ್ತು ಏನು ಅಸಮಾನತೆ ಇದೆ, ಇದನ್ನು ದೂರ ಮಾಡಲು ನಮ್ಮ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅದು ನಾಗಣ್ಣ ಕಲ್ದಿನವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮುಂಬರುವ ದಿನಗಳು ಇಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟ ಚಳವಳಿ ನಾವು ಮಾಡೋದು ನಿರಂತರವಾಗಿ ಸಿದ್ಧವಾಗಿದ್ದೇವೆ. ಸರ್ ಫುಲ್ ನೇಮ್ ಹೇಳಿ. ನಾನು ಸರ್ ಡಾಕ್ಟರ್ ಜಾಫರ್ ಹುಸೇನ್ ಅಂತೇಳಿ DS ರಾಜ್ಯ ಸಂಘ ಉಪಾಧ್ಯಕ್ಷರು, ಬೆಂಗಳೂರು. ಬಾಬಾ ಸಾಹೇಬ್ ಇಂದು ಜಂಬೂದ್ವೀಪದ ಇತಿಹಾಸ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೇನೆ ನನ್ನ ತಂದೆಯಾಗಿರ್ತಕ್ಕಂಥ ನಾಗಣ್ಣ ಕಲ್ದೇನಹಳ್ಳಿಯವರು, ದಲಿತ ಹೋರಾಟಗಾರರು, DSS ಮುಖಂಡರು, ಇವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಬರ್ತಡೇ ಅಂದರೆ ಏನೇನೋ ಸೆಲೆಬ್ರೇಷನ್ ಮಾಡ್ತಿರ್ತಾರೋ, ದುಡ್ಡು ಅದು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿರ್ತಾರೋ. ಆದರೆ ನಮ್ಮ ತಂದೆ ಪ್ರತಿ ವರ್ಷನೂ ಕೂಡ ಬಾಬಾ ಸಾಹೇಬರ ಒಂದು ವಿಚಾರವನ್ನ ಜನರಿಗೆ ಮನವರಿಕೆ ಮಾಡ್ಬೇಕಂತ ಅವ್ರ ಉದ್ದೇಶ ಆಗಿರ್ತೈತಿ. ಹೆಚ್ಚು ಬರೀ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಹೆಚ್ಚು ಜನರಿಗೆ ತಿಳಿಸ್ಬೇಕು ಅಂತ ಅವ್ರ ಉದ್ದೇಶ ಆಗಿರ್ತೈತಿ. ಅದರಿಂದ ಇವತ್ತು ವಿಚಾರ ಸಂಕಿರಣ ಮಾಡಿದ್ರು. ಅದರದ್ದೇ ಜಂಬೂದ್ವೀಪದ ಇತಿಹಾಸವನ್ನ ಡಾಕ್ಟರ್ ಪ್ರೊಫೆಸರ್ ಕರಿಗೋಳೇಶ್ವರ್ ಸರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜೇವರ್ಗಿ, ಇವರು ಸವಿವರವಾಗಿ ನಮ್ಮೆಲ್ಲರಿಗೂ ಜಂಬೂದ್ವೀಪದ ಇತಿಹಾಸದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಓಕೆ, ನಿಮ್ಮ ಹೆಸರು ಹೇಳಿ ಮೇಡಮ್. ಗೌತಮಿ ಸುನಿಲ್ ಮುದ್ದೆಬಿಹಾರ್. ಒಳಗೆ